ಇಂಗ್ಲಿಷ್ ಭಾಷೆಯನ್ನು ಕಲಿಯಲು ಅವಶ್ಯವಾಗಿ ಬೇಕಾದಂಥ 10 ಬಹುಮುಖ್ಯ ಸೂತ್ರಗಳ ಬಗ್ಗೆ ಚರ್ಚೆ ಮಾಡೋಣ ಬನ್ನಿ. ಕ್ರಮೇಣ ಪ್ರಾಕ್ಟೀಸ್ ಮಾಡ್ತಾ ಇಂಗ್ಲಿಷ್ ಭಾಷೆ ಮೇಲೆ ಹಿಡಿತ ಸಾಧಿಸಬೇಕು ಅನ್ನೋದು ನಿಮ್ಮ ಉದ್ದೇಶ ಆಗಿದ್ದರೆ ಗೆಳೆಯರೆ, ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೂತ್ರ ನಂಬರ್ 1, ಧನಾತ್ಮಕ ಆಲೋಚನೆ. ನನಗೆ ಇಂಗ್ಲೀಷ್ ಬರೋಂಗಿಲ್ಲ, ನನಗೆ ಈ ಜನ್ಮದಾಗ ಇಂಗ್ಲೀಷ್ ಕಲಿಯೋದು ಸಾಧ್ಯ ಇಲ್ಲ, ಈ ಥರದ ಯೋಚನೆಗಳನ್ನ ಮಾಡಿದರೆ ನಿಮ್ಗೆ ಇಂಗ್ಲೀಷ್ ಬರೋದು ಸಾಧ್ಯ ಇಲ್ಲ. ಇಂಗ್ಲೀಷು ಎಲ್ಲರಿಗೂ ಬರಲಿಕ್ಕೆ ಸಾಧ್ಯ ಇದೆ, ನಿಮಗೂ ಬರಲಿಕ್ಕೆ ಸಾಧ್ಯ ಇದೆ. ಒಂದೇ ನಿಮ್ಮ ಮತ್ತು ಇಂಗ್ಲೀಷ್ ನಡುವಿರೋದು ನಿಮ್ಮ ಆಲೋಚನೆಗಳು. ಅದನ್ನು ತೆಗೆದುಹಾಕ್ರಿ, ತಪ್ಪು ಆಲೋಚನೆಗಳು ತೆಗೆದುಹಾಕ್ರಿ. ನನಗೂ ಬರ್ತದೆ ಇಂಗ್ಲೀಷ್ ಅಂತ ಮುನ್ನುಗ್ರಿ, ಗ್ಯಾರಂಟಿ ಇಂಗ್ಲೀಷ್ ಬರ್ತದೆ. ಉದಾಹರಣೆಗೆ ನನ್ನ ಗೆಳೆಯ ಹೊಸಪೇಟೆಯಲ್ಲಿ ಶಿವಾನಂದ್ ಅಂತಿದ್ದಾರೆ. ಅವ್ರಿಗೆ ಇಂಗ್ಲೀಷ್ ನನಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ರು. ಈಗ ಅವರು ಚೆನ್ನಾಗಿ ಇಂಗ್ಲೀಷ್ ಕಲ್ತ್ಕೊಂಡಿದ್ದಾರೆ. ಈ ಇಮೇಲೆಲ್ಲ ಅವರೇ ಸ್ವತಃ ಚೆನ್ನಾಗಿ ಬರೀತಾರೆ. ಒಂದು ಸರ್ತಿ ಧನಾತ್ಮಕ ಆಲೋಚನೆ ಶುರು ಮಾಡಿದ ಕೂಡಲೇ ನಿಮಗೆ ಹಲವಾರು ದಾರಿಗಳು ಓಪನ್ ಆಗ್ತವೆ. ನಾನು ಈ ಶಬ್ದ ಹೆಂಗೆ ಅರ್ಥ ಮಾಡ್ಕೋಬಹುದು ಅಂತ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತೀರಿ. ಆವಾಗ ಬೇಕಾದಷ್ಟು ದಾರಿ ಇವೆ. ಗೂಗಲ್ ಟ್ರಾನ್ಸ್ಲೇಟ್ ಇಲ್ಲ ಯು ಡಿಕ್ಷನರಿ ಇಂಥ ಆ್ಯಪ್ಗಳಲ್ಲಿ ನೀವು ಒಂದು ಶಬ್ದ ಬರೀರಿ ಅಥವಾ ಒಂದು ವಾಕ್ಯ ಬರೀರಿ, ಅದರ ಕನ್ನಡ ಮೀನಿಂಗ್ ಹೇಳಿಕೊಡ್ತದೆ. ಇದೇ ಥರದ ಬೇರೆ ಬೇರೆ ಆ್ಯಪ್ಗಳು ಇದಾವೆ. ನಿಘಂಟು ಬಳಸ್ಬೋದು, ಬರಹ ನಿಘಂಟು ಇದೆ ಆನ್ಲೈನಲ್ಲಿ, ಅದನ್ನು ಬಳಸ್ಬೋದು ನೀವು ಶಬ್ದಾರ್ಥಗಳನ್ನು ತಿಳ್ಕೊಳ್ಳಿಕ್ಕೆ. ಇಂಗ್ಲೀಷಿಂದ ಕನ್ನಡ, ಕನ್ನಡದಿಂದ ಇಂಗ್ಲೀಷ್ ಎರಡೂ ಕೂಡ ನೀವು ತಿಳ್ಕೊಬೋದು. ಆಮೇಲೆ ಗೊತ್ತಿರೋರ್ನ ಯಾರಾದರೂ ಒಬ್ಬರನ್ನ ಕೇಳಬೇಕು. ಕೇಳಿದ್ರೆ ಹೇಳೋವಂಥವ್ರು ರಗಡು ಮಂದಿ ಇದ್ದಾರೆ, ಕೇಳೋರ ಗತಿ ಇಲ್ಲ. ನೀವು ಕೇಳ್ರಿ, ಬೇಕಾದಷ್ಟು ಮಂದಿ ಹೆಲ್ಪ್ ಮಾಡ್ಲಿಕ್ಕೆ ರೆಡಿ ಇರ್ತಾರೆ, ಪ್ರಯೋಗ ಮಾಡಿ ನೋಡ್ರಿ. ಸೂತ್ರ 2, ಕುತೂಹಲ. ನಿಮಗೆ ಕುತೂಹಲ ಇರಬೇಕು. ಹೆಂಗಪ್ಪ ಅಂತಂದರೆ, ನೀವು ಒಂದಿನ ಬಿಸ್ಕೆಟ್ ಪ್ಯಾಕೆಟ್ ತೊಗೋತೀರಿ, ಅದ್ರ ಮೇಲೆ ಇಂಗ್ಲೀಷ್ನಾಗ ಏನೋ ಬರೆದಿರ್ತಾರೆ. ಈಗ ಪ್ರತಿಯೊಂದು ಶಬ್ದದ ಅರ್ಥ ಏನು, ಈ ವಾಕ್ಯದ ಅರ್ಥ ಏನು ಅನ್ನೋ ಕುತೂಹಲ ನಿಮಗೆ ಕಂಡಲ್ಲಿ ಇಂಗ್ಲೀಷ್ ಇವತ್ತು ನಿಮಗೆ ಕಾಣ್ಲಿಕ್ಕೆ ಸಿಗ್ತದೆ. ಇದರ ಅರ್ಥ ಏನು ಅಂತ ಹುಡ್ಕೊಂಡು ಹೋಗೋಕ್ಕೆ ಶುರು ಮಾಡಿದರೆ ಕೆಲವೇ ತಿಂಗಳುಗಳಲ್ಲಿ ನಿಮಗೆ ಇಂಗ್ಲೀಷ್ ಬಂದುಬಿಡ್ತದೆ. ಆ ಕುತೂಹಲ ಒಂದೇ ಸಾಕು ನಿಮ್ಮನ್ನು ಇಂಗ್ಲೀಷ್ ಕಲಿಯುವಂಥ ನಿಮ್ಮನ್ನು ಕರ್ಕೊಂಡು ಹೋಗ್ತದೆ ಗೆಳೆಯರೆ. ಈ ಥರ ದಿನನಿತ್ಯ ಒಂದು 4, 6, 8, 10 ಶಬ್ದಗಳನ್ನು, ಒಂದು 4 ವಾಕ್ಯಗಳನ್ನು ನೀವು ಕಲಿಯೋದ್ರ ಮೂಲಕ ಕೆಲವೇ ತಿಂಗಳುಗಳಲ್ಲಿ ನೀವು ಇಂಗ್ಲೀಷ್ ಭಾಷೆಯನ್ನು ತಕ್ಕ ಮಟ್ಟಿಗೆ ಕಲೀಲಿಕ್ಕೆ ಸಾಧ್ಯ. ಸೂತ್ರ 3, ಪ್ರಾಕ್ಟೀಸ್ ಮಾಡಿದರೆ ನೀವು ಒಂದು ಭಾಷೆ ಮೇಲೆ ಹಿಡಿತ ಸಾಧಿಸೋದು ಸಾಧ್ಯ ಇದೆ. ಪ್ರಾಕ್ಟೀಸ್ ಮಾಡೋದು ಹೇಗೆ? ಸರಳ. ಒಬ್ರು ಯಾರ ಪಾರ್ಟ್ನರ್ ಹುಡ್ಕೊಳ್ರಿ. ನಿಮಗೆ ಎಷ್ಟು ನಿಮ್ಮ ಸರ್ಕಲ್ನಾಗ ಒಬ್ಬರು ಸಿಗ್ತಾರೆ ನಿಮ್ಮ ಥರನೇ ಇಂಗ್ಲೀಷ್ ಕಲಿಬೇಕು ಅನ್ನೋರು, ಇನ್ನೊಬ್ಬರು ನಿಮಗೆ ಸಿಗ್ತಾರೆ. ಇಲ್ಲ, ನಿಮಗೆ ಅದ್ಯಾವುದು ಬೇಡ ಅಂದ್ರೆ ನಿಮಗೆ ನೀವೇ ಮಾತಾಡ್ಕೊಡ್ರಿ. ಯುವರ್ ಓನ್ ಪಾರ್ಟ್ನರ್. ನಿಮ್ಮ ಪಾರ್ಟ್ನರ್ ನೀವೇ ಆಗಿಬಿಡ್ರಿ. ನೀವೇ ಪ್ರಶ್ನೆ ಕೇಳ್ರಿ, ನೀವೇ ಉತ್ತರ ಹೇಳ್ರಿ. ವೇರ್ ಡು ಯು ಕಮ್ ಫ್ರಾಮ್? ಐ ಕಮ್ ಫ್ರಾಮ್ ಧಾರವಾಡ. ವಿಚ್ ಲ್ಯಾಂಗ್ವೇಜಸ್ ಡು ಯು ಸ್ಪೀಕ್? ವೇರ್ ಡು ಯು ಕಮ್ ಫ್ರಾಮ್? ಈ ಥರ ನೀವೇ ಪ್ರಶ್ನೆ ಕೇಳ್ರಿ, ನೀವೇ ಉತ್ತರ ಹೇಳ್ಕೊಡ್ರಿ. ಯಾವುದೇ ಹೊಸ ಶಬ್ದ ಕಲ್ಕೊಳ್ತೀರಿ, ಅದ್ರ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಕ್ರಿಯೇಟ್ ಮಾಡಿಕೊಡ್ರಿ, ಅದಕ್ಕೆ ಉತ್ತರ ಹೇಳ್ರಿ. ಅದು ಸರಿಯಾದ ಇಲ್ಲೋ ಅಂತ ಯಾರನ್ನಾರು ಒಬ್ಬರನ್ನ ಕೇಳ್ರಿ. ಇದ್ರೊಳಗೆ ಹಾಕಿರಿ, ಗೂಗಲ್ ಟ್ರಾನ್ಸ್ಲೇಟ್ನೊಳಗೆ ಕನ್ನಡದಾಗ ಹಾಕಿರಿ, ಇಂಗ್ಲೀಷ್ನಾಗ ಬರ್ತದೆ. ಇಂಗ್ಲೀಷ್ನಾಗ ಹಾಕಿರಿ, ಕನ್ನಡದಾಗ ಬರ್ತದೆ. ಈ ಥರ ಮಾಡಿ ನೀವು ತಕ್ಕ ಮಟ್ಟಿಗೆ ನಿಮ್ಮಷ್ಟಕ್ಕೆ ನೀವೇನು ಕಲ್ಕೋಬಹುದು ಗೆಳೆಯರೆ. ಸೂತ್ರ 4, ಗ್ರಾಮರ್ ನಿಮ್ಮ 2ನೇ ಆದ್ಯತೆ ಆಗಬೇಕು. ಗ್ರಾಮರ್ ಮೊದಲ ಆದ್ಯತೆ ಆದರೆ ನಿಮಗೆ ಇಂಗ್ಲೀಷ್ ಕಲೀಲಿಕ್ಕೆ ಅಷ್ಟೊಂದು ಸರಿಯಾಗಿ ಬರಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಗ್ರಾಮರ್ ಬೇಕು, ಆದರೆ ಅದು ಪ್ರಯಾರಿಟಿ ನಂಬರ್ 1 ಅಲ್ಲ, 2ನೇ ಪ್ರಯಾರಿಟಿ. ಮೊದಲು ಭಾಷೆಯನ್ನು ಕಲ್ತ್ಕೊಡ್ರಿ, ತಕ್ಕ ಮಟ್ಟಿಗೆ ಭಾಷೆ ಕಲ್ತ್ಕೊಡ್ರಿ. ಅಲ್ಲಿ ಅದರ ಅರ್ಥ ಏನು, ಆ ಸೆಂಟೆನ್ಸ್ ಅರ್ಥ ಏನು ಅಂತ ತಿಳ್ಕೊತ ಹೋಗ್ರಿ, ಶಬ್ದಾರ್ಥ ಅಂತ ತಿಳ್ಕೊತ ಹೋಗ್ರಿ. ಒಂದು ತಕ್ಕ ಮಟ್ಟಿಗೆ ನಿಮಗೆ ಶಬ್ದಗಳು, ವಾಕ್ಯಗಳು ನಿಮ್ಮ ತಲೆಯಾಗಿ ಹೋಗ್ಕೋತು ಅಂದರೆ ಆಮೇಲೆ ನೀವು ಗ್ರಾಮರ್ ಅದಕ್ಕೆ ಅಪ್ಲೈ ಮಾಡೋದು ಭಾಳ ಸರಳ ಆಗ್ತದೆ ಗೆಳೆಯರೆ. ಸೂತ್ರ 5, ನಿರಂತರ ಪ್ರಯತ್ನ. ಇದು ಎಲ್ಲಾದರೂ ನೀವು 15 ದಿವಸದಾಗ ಇಂಗ್ಲೀಷ್ ಕಲಿಸ್ತೇನೆ, 3 ವಾರದ ಇಂಗ್ಲೀಷ್ ಕಲಿಸ್ತೇನೆ ಅಂದ್ರೆ ಅವ್ನು ಯಾವ ನಂಬ್ಲಿಕ್ಕೆ ಹೋಗ್ಬೇಡ್ರಿ. ಅವೆಲ್ಲ ಸಾಧ್ಯ ಇಲ್ಲದ ಮಾತು. ಟೈಮ್ ಫ್ರೇಮ್ ಇಟ್ಕೊಂಡ್ರೆ ಆಗಲಿಕ್ಕಿಲ್ಲ ಕೆಲಸ. ನೀವು ನಿರಂತರ ಪ್ರಯತ್ನ ಮಾಡಿರಿ. ದಿವಸ ಸ್ವಲ್ಪ ಕಲ್ಕೋತ ಹೋಗ್ರಿ. ಕಂಡದ್ದು ಇಂಗ್ಲೀಷ್ ಓದ್ರಿ. ಇಂಗ್ಲೀಷ್ನಲ್ಲಿ ಒಂದು ಗಾದೆ ಮಾತಿದೆ,
ಸಕ್ಸಸ್ ಹ್ಯಾಸ್ ನೋ ಶಾರ್ಟ್ ಕಟ್ಸ್. ನೀವು ಅದನ್ನು ಇನ್ನೊಂದು ಥರ ಹೇಳ್ತಾರೆ, ದೆರ್ ಈಸ್ ನೋ ಶಾರ್ಟ್ ಕಟ್ ಟು ಸಕ್ಸಸ್, ದೆರ್ ಆರ್ ನೋ ಶಾರ್ಟ್ ಕಟ್ಸ್ ಟು ಸಕ್ಸಸ್ ಅಂತಲೂ ಹೇಳ್ತಾರೆ. ನೀವು ಯಶಸ್ಸು ಪಡಿಬೇಕು ಅಂದ್ರೆ ಅಡ್ಡದಾರಿ ಹಿಡಿದ್ರೆ ಸಾಧ್ಯ ಇಲ್ಲ, ಸೀದಾ ಹೋಗ್ರಿ. ಒಂದು ಭಾಷೆ ಕಲಿಬೇಕು ಅಂತಂದರೆ ಓದಬೇಕು, ಬರೀಬೇಕು, ಕೇಳಬೇಕು, ಇವನ್ನೆಲ್ಲ ಮಾಡಬೇಕಾದ್ರೆ ಎಲ್ಲಿ ಮಾಡೋದು ಅಂತ ಪ್ರಶ್ನೆ ಬರ್ತದೆ. ಭಾಳ ಸರಳ, ನಿಮ್ಗೆ ಯಾವುದ್ರಾಗ ಇಂಟ್ರೆಸ್ಟ್ ಅದ ಅದನ್ನು ಮಾಡಿರಿ. ನಿಮ್ಗೆ ಅಡುಗೆ ಐಟಮ್ ನೋಡೋದು ಎಷ್ಟು ಇಂಟ್ರೆಸ್ಟ್ ಇದ್ರೆ ಅದನ್ನು ಇಂಗ್ಲೀಷ್ನಾಗ ನೋಡಿರಿ, ಕನ್ನಡ ಹಿಂದಿ ಬಿಟ್ಬಿಡ್ರಿ. ಇನ್ಮೇಲೆ ನೀವು ಕಾರ್ಟೂನ್ ನೋಡ್ಬೇಕು ಅನ್ಸಿದ್ರೆ ಇಂಗ್ಲೀಷ್ ಕಾರ್ಟೂನ್ ನೋಡಿರಿ, ಕತೆ ಕಾದಂಬರಿ ಓದ್ಬೇಕು ಅನ್ಸಿದ್ರೆ, ಸಣ್ಣ ಕತೆ ಓದ್ಬೇಕು ಅನ್ಸಿದ್ರೆ ಅವನ್ನೆಲ್ಲ ಇಂಗ್ಲೀಷ್ನಾಗ ನೋಡಿರಿ. ನಿಮ್ಗೆ ಯಾವುದು ನಿಮ್ಗೆ ಇಂಟ್ರೆಸ್ಟ್ ಯಾವ್ದಾರಾಗದ, ನಿಮ್ಮ ಇಂಟ್ರೆಸ್ಟ್ ಅಥವಾ ಪ್ಯಾಷನ್ ಅಂತಾರೆ. ನಿಮಗೆ ಅಗದಿ ಆಳವಾದ ಇಂಟ್ರೆಸ್ಟ್ ಯಾವ್ದಾಗತ್ತೋ ಅದನ್ನು ಪ್ಯಾಷನ್ ಅಂತೀವಿ ಇಂಗ್ಲೀಷ್ನಾಗ. ಪ್ಯಾಷನ್ ಯಾವುದ್ರಾಗದನೋ ಅದನ್ನು ಎಲ್ಲ ಇಂಗ್ಲೀಷ್ನಾಗ ಮಾಡ್ಲಿಕ್ಕೆ ಶುರು ಮಾಡಿ. ಈಗ ಸ್ಪೋರ್ಟ್ಸ್ ನಿಮಗೆ ಎಲ್ಲ ಫುಟ್ಬಾಲ್ ನಿಮ್ಮ ಇಂಟ್ರೆಸ್ಟ್ ಆಗಿದ್ರೆ ಫುಟ್ಬಾಲ್ ಬಗ್ಗೆ ಎಲ್ಲ ಇಂಗ್ಲೀಷ್ನಾಗ ಓದ್ಲಿಕ್ಕೆ ಚಾಲೂ ಮಾಡಿರಿ. ಇಂಗ್ಲೀಷ್ನೊಳಗೆ ಇವನ್ನ ಕೇಳ್ರಿ, ಯೂಟ್ಯೂಬ್ ಚಾನಲ್ ಇರೋಂಥ ಫುಟ್ಬಾಲ್ ಇದನ್ನು ಇಂಗ್ಲೀಷ್ನಾಗ ಕೇಳ್ರಿ, ಇಂಗ್ಲೀಷ್ ಕಾಮೆಂಟ್ರಿ ಕೇಳ್ರಿ. ಆವಾಗ ನಿಮ್ಗೆ ಇಂಗ್ಲೀಷು ತಕ್ಕ ಮಟ್ಟಿಗೆ ಸರಳ ಆಗ್ತಾ ಹೋಗಿ. ಆಮೇಲೆ ನಿಮ್ಗೆ ತಲೆಯಾಗ ವಾಕ್ಯ ಬರ್ತಾವಲ್ಲ ಅವನ್ನೆಲ್ಲ ಒಂದು ಕಡೆ ಬರೆದು ಇಡ್ರಿ. ವಾಕ್ಯಗಳಾಗಲಿ ಶಬ್ದಗಳಾಗಲಿ ನಿಮ್ಗೆ ಯಾವ ಕಲ್ತಿರ್ತೀರಿ ಅವನ್ನೆಲ್ಲ ಒಂದು ಕಡೆ ಬರೆದಿಟ್ಕೋತ ಹೋಗಿ. ಬರೆದಿಟ್ಕೊಳ್ಳೋದ್ರ ಮೂಲಕ ನಿಮ್ಮ ಬ್ರೈನಿಗೆ ಅದು ಹೋಗಿ ಮುಟ್ತದೆ ಗೆಳೆಯರೆ. ಇನ್ನೊಂದು, ಕಲಿತ ವಾಕ್ಯನ ಮರಿಬಾರ್ದು ಅಂತಿದ್ರೆ ನಾನು ಮಾಡ್ತಿದ್ದಂಥ ಟೆಕ್ನಿಕ್ ಹೇಳ್ತೀನಿ. ನಾನು ಜರ್ಮನ್ ಭಾಷೆ ಕಲಿಬೇಕಾದ್ರೆ ನಾನು ಈ ಟೆಕ್ನಿಕ್ ಬಳಸ್ತಿದ್ದೆ. ಹೊಸ ಏನು ವಾಕ್ಯಗಳಿರ್ತಿದ್ವು ಅವನ್ನೆಲ್ಲ ಒಂದು ಕಡೆ ಬರ್ಕೊಂಡು ನನ್ನ ಧ್ವನಿಯೊಳಗೆ ರೆಕಾರ್ಡ್ ಮಾಡ್ತಿದ್ದೆ. ರೆಕಾರ್ಡ್ ಮಾಡಿ ಅದನ್ನು ನಾನು ರೀಪ್ಲೇ ಮಾಡ್ತಿದ್ದೆ. ನನಗೆ ಹಗಲಲ್ಲ ರೀಪ್ಲೇ ಮಾಡಿ ನಾನು ಅದನ್ನು ಕಲ್ಕೋತಿದ್ದೆ. ಈ ಟೆಕ್ನಿಕ್ ಕೂಡ ನೀವು ಸೂತ್ರ 7, ಸಬ್ ಟೈಟ್ಲ್. ಇವತ್ತು ನಿಮ್ಗೆ ಬೇಕಾದಷ್ಟು ಯೂಟ್ಯೂಬಲ್ಲಾಗಲಿ ಸಿನಿಮಾಗಳು ನಿಮ್ಗೆ ಬೇಕಾದಷ್ಟು ಸಬ್ ಟೈಟ್ಲ್ಸ್ ಜೊತೆ ಬೇಕಾದಷ್ಟು ಸಿಗ್ತಾವೆ. ಇವತ್ತು ಯೂಟ್ಯೂಬಲ್ಲಿ ನಿಮ್ಗೆ ಯಾವ ಇಂಟ್ರೆಸ್ಟ್ ಅದನೋ ಅದನ್ನು ಸಬ್ ಟೈಟಲ್ಸ್ ಜೊತೆ ನೋಡಿರಿ. ಸಬ್ ಟೈಟಲ್ದಾಗಿ ನಿಮಗೆ ಇಂಗ್ಲೀಷು ಹೆಚ್ಚು ಸರಳ ಆಗ್ತಾ ಹೋಗ್ತದೆ ಗೆಳೆಯರೆ. ಸಾಧ್ಯವಿದ್ದಲ್ಲಿ ಕೆಲವೊಮ್ಮೆ ಸಬ್ ಟೈಟಲ್ಸ್ ತೆಗೆದು ನೋಡ್ಬೋದು, ಹಾಕ್ಕೊಂಡು ನೋಡ್ಬೋದು. ಸೂತ್ರ 8, ಕೇಳಿ ರಿಪೀಟ್ ಮಾಡಿ. ನೀವೇನೋ ನೋಡ್ತಾ ಇರ್ತೀರಿ, ಯೂಟ್ಯೂಬಲ್ಲೇ ನೋಡ್ತೀರಿ ಅಂತ ಇಟ್ಕೊಳ್ಳಿ. ಒಂದು ವಾಕ್ಯ ಬಂದ ತಕ್ಷಣ ಅದನ್ನು ಪಾಸ್ ಮಾಡಿ ನೀವು ಅದೇ ಥರ ರಿಪೀಟ್ ಮಾಡಿ. ಆವಾಗ ನಿಮ್ಮ ಪ್ರೊನೌನ್ಸಿಯೇಷನು ಇಂಪ್ರೂವ್ ಆಗ್ತದೆ. ಒಂದು. ಎರಡನೇದು, ನೀವು ಕೇಳಿದ್ದು ಮತ್ತು ನೀವು ಅದನ್ನು ರಿಪೀಟ್ ಮಾಡಿದ್ದು ನಿಮ್ಮ ತಲೆಯೊಳಗೆ ಹೆಚ್ಚು ಕಾಲ ಉಳ್ಕೊಳ್ತದೆ. ಆಮೇಲೆ ಅದು ನಿಮಗೆ ಸಡನ್ಲಿ ಯಾವಾಗ ಒಂದು ಸತಿ ಅದು ನಿಮ್ಮ ಬಾಯಿಗೆ ತಾನಾಗೆ ಬರ್ತದೆ. ಸೂತ್ರ 9, ಸಾಧ್ಯ ಆದರೆ ನಿಮ್ಮ ಮನೆಗೆ ಒಂದು ಇಂಗ್ಲೀಷ್ ಪೇಪರು ಅಥವಾ ಒಂದು ಇಂಗ್ಲೀಷ್ ಮ್ಯಾಗ್ಝಿನ್ ತರಿಸ್ರಿ. ಮಕ್ಕಳ ಮ್ಯಾಗ್ಝಿನ್ಗಳು ಅವನ್ನ ನೀವು ಸ್ಟಾರ್ಟಿಂಗಲ್ಲಿ ಅವನ್ನ ಓದ್ಲಿಕ್ಕೆ ಶುರು ಮಾಡಿರಿ. ಅದರಿಂದ ಸ್ಲೋಲಿ ನೀವು ಮುಂದೆ ಹೆಚ್ಚಿನ ಸಣ್ಣ ಕಥೆಗಳು ಆಮೇಲೆ ಕಾದಂಬರಿಗಳನ್ನು ಅವನ್ನೆಲ್ಲ ಓದಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಪತ್ರಿಕೆಯಲ್ಲಿ ಮೊದಲು ಹೆಡ್ಲೈನ್ಸ್ ಎಲ್ಲ ಓದ್ಲಿಕ್ಕೆ ಟ್ರೈ ಮಾಡಿರಿ, ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿರಿ. ಸ್ಲೋಲಿ ಒಂದೊಂದು ಪ್ಯಾರ ಓದ್ಲಿಕ್ಕೆ ಚಾಲೂ ಮಾಡಿರಿ. ಸ್ವಲ್ಪ ದಿವಸಕ್ಕೆ ಯು ವಿಲ್ ಬಿ ಎ ಮಾಸ್ಟರ್ ಆಫ್ ಇಂಗ್ಲೀಷ್. ಸೂತ್ರ 10, ಯಾವುದೇ ಚಾನೆಲ್ ಹೋಗ್ತೀರಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಕಮೆಂಟ್ಸ್ ಬಿಡ್ರಿ ಗೆಳೆಯರೆ. ನೀವು ಕಮೆಂಟ್ ಸೆಕ್ಷನಲ್ಲಿ ಬರೆಯೋದ್ರ ಮೂಲಕನೂ ನಿಮ್ಮ ಇಂಗ್ಲೀಷ್ ಇಂಪ್ರೂವ್ ಆಗ್ತದೆ. ಬೇರೆಯವ್ರ ಕಮೆಂಟ್ಸ್ ಓದ್ರಿ, ನಿಮ್ಮ ಕಮೆಂಟ್ಸು ಕೊಡ್ರಿ. ನಿಮ್ಗೆ ಆವಾಗ ಒಂದು ಓದಿದಂಗೆ ಆಯ್ತು, ಇನ್ನೊಂದು ನೀವು ಬರೆದಂಗೆ ಆಯಿತು. ನೀವು ಓದಿ ಬರೀಲಿಕ್ಕೆ ಟ್ರೈ ಮಾಡಿದಾಗ ಎಲ್ಲಿ ನಿಮ್ಮ ಕೈ ಹಿಡಿತದೆ ಗೊತ್ತಾಗ್ತದೆ. ನೀವು ಬರೀಲಿಕ್ಕೆ ಅವಾಗ ಪ್ರಯತ್ನ ಮಾಡ್ಬೇಕಾದ್ರೆ ಮತ್ತು ಈ ಗೂಗಲ್ ಟ್ರಾನ್ಸ್ಲೇಟು ಹೆಲ್ಪ್ ತೊಗೊಂಡು ನಿಮಗೇನು ಬೇಕೋ ಅದನ್ನು ಬರೀರಿ. ತಲೆಯೊಳಗೆ ಭಾಳ ದಿವಸ ಉಳ್ಕೊಳ್ತದೆ. ಇನ್ನು ನನ್ನ ಚಾನಲ್ನ ಒಂದು ವಿಶೇಷತೆ, ಪ್ರೊನೌನ್ಸಿಯೇಷನ್ಗೆ ನಿಮಗೆ ಹೆಲ್ಪ್ ಆಗಲಿ, ನಿಮ್ಮ ಉಚ್ಚಾರಣೆಗೆ ಹೆಲ್ಪ್ ಆಗಲಿ ಅಂತ ನಾನು ಕೆಲವು ವಿಡಿಯೋದ ಕೆಳಗೆ ಕನ್ನಡದಾಗ ಬರೆದಿರ್ತೇನೆ. ಆ ಉಚ್ಚಾರಣೆಯನ್ನು ನೀವು ಸ್ವಲ್ಪ ಗಮನಿಸಬೇಕು. ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಹೇಳ್ತೀನಿ, ನಾನು ಐ ಬರೆಯೋದಿಲ್ಲ, ಐರಾವತ ಐ ಬರೆಯೋದಿಲ್ಲ, ಬರೀತೀನಿ ನಾನು. ಯದ್ ಹತ್ಕೊತೀನಿ. ಐ ಅಲ್ಲ, ಅದು ಐ ಅಂತ ಹೇಳಿದ್ರೆ ತಪ್ಪು, ಅಂತ ಹೇಳಬೇಕು. ಹಾಗಾಗಿ ನಾನು ಅಂತ ಬರುತ್ತೆ. ನೈಸ್ ಅಲ್ಲ, ನಾಯ್ಸ್. ಇಟ್ಸ್ ವೆರಿ ನೈಸ್ ಅಂತಾರೆ ಇಂಗ್ಲೀಷ್ನಾಗ, ನಾಯ್ಸ್. ಸೊ ಅದಕ್ಕೆ ನಾನು ನಾಯ್ಸ್ ಅಂತ ಬರೆದಿರ್ತೀನಿ. ಸೊ ಅದನ್ನು ನೀವು
ಅಬ್ಸರ್ವ್ ಮಾಡಿ ನಿಮ್ಮ ಪ್ರೊನೌನ್ಸಿಯೇಷನ್ಗೆ ಹೆಲ್ಪ್ ಆಗೋದು. ಆಮೇಲೆ ಬಾರ್ನ್, ಅನ್ನೋದು ಕನ್ನಡದೊಳಗೆ ಇಲ್ಲ, ಹೀಗಾಗಿ ಬಾ ಬರೆದು ಮೇಲೆ ಒಂದು ಅರ್ಧ ಚಂದ್ರ ಇರ್ತದೆ. ಆ ಅರ್ಧ ಚಂದ್ರ ಇತ್ತಂದ್ರೆ ಅದನ್ನು ನೀವು ಅಂತ ಓದಬೇಕು. ಬಾರ್ನ್, ಅಲ್ಲ, ಅದು ಬಾರ್ನ್ ಅಲ್ಲ, ಬಾರ್ನ್. ಸೊ ಅರ್ಧ ಚಂದ್ರವನ್ನು ನಾನು ಬಳಸುತ್ತೇನೆ, ಅದನ್ನು ನೋಡ್ರಿ. ವಾಟ್ ಅಲ್ಲ, ಅದು ವಾಟ್, ಮೇಲೆ ಅರ್ಧ ಚಂದ್ರ ಇಟ್ಟಿರ್ತೀವಿ. ಆಫ್, ಫನೂ ಇಲ್ಲ ಕನ್ನಡದೊಳಗೆ, ಫ ಇಲ್ಲ, ಹೀಗಾಗಿ ಪದ ಕೆಳಗಡೆ ದೊಡ್ಡ ಫದ ಕೆಳಗಡೆ 2 ಡಾಟ್ ಇಟ್ಟಿರ್ತೀವಿ. ಆ ಡಾಟ್ ಇತ್ತಂದರೆ ಫ ಅಂತ ಓದಬೇಕು. ಆಫ್, ಈಸ್, ಬರೋದು 2 ಕೆಳಗೆ ಚಿಕ್ಕಿ ಕೊಟ್ಟಿರ್ತೀವಿ, ಅದನ್ನು ಗಮನಿಸ್ರಿ. ಈಸ್ ಅಂತ ಓದಬೇಕು. ಕೊನೆಯದಾಗಿ ಗೆಳೆಯರೇ, ನನ್ನ ಚಾನೆಲ್ ನೋಡಿ ಇಬ್ಬರು ಹಿರಿಯರು ತಮ್ಮನ್ನು ತಾವು ಪರಿಚಯ ಮಾಡಿಕೊಳ್ಳೋದನ್ನು ಕಲ್ತ್ಕೊಂಡಿದ್ದಾರೆ. ಅವರ ವಿಡಿಯೋಗಳನ್ನು ನೋಡಿ ಇದನ್ನು ನೋಡಿ ಬೇರೆಯವ್ರಿಗೆ ಇನ್ಸ್ಪಿರೇಷನ್, ಬೇರೆಯವ್ರಿಗೆ ನಿಮ್ಮ ಮೋಟಿವೇಶನ್ ಅಥವಾ ಇನ್ಸ್ಪಿರೇಷನ್ ಸಿಕ್ಕರೆ ನನಗೆ ಭಾಳ ಸಂತೋಷ ಗೆಳೆಯರೇ. My name is Meenakshi. I come from Navalgund. I stay in Hubli. I speak Kannada, Konkani and a little bit of Marathi. My hobbies are cooking, walking and singing. I am 75 years old. Please introduce yourself. My name is B. Nagini. I come from Hoovinahadagali. I stay in Bangalore. I speak Kannada, Telugu, Tamil, Hindi and a little bit of English. My hobbies are listening to music, cooking and watching TV. I am 63 years old. Please introduce yourself. ಈ ವಿಡಿಯೋ ಇಷ್ಟ ಆದರೆ ಗೆಳೆಯರೆ ದಯವಿಟ್ಟು ಲೈಕ್ ಮಾಡಿ, ಬೇರೆಯವ್ರಿಗೆ ಹೆಲ್ಪ್ ಆಗ್ತಿದ್ರೆ ಶೇರ್ ಮಾಡಿ, ಮತ್ತು ಕೆಂಪು ಸಬ್ಸ್ಕ್ರೈಬ್ ಬಟನ್ ಒತ್ತೋದ್ರ ಮೂಲಕ ಸಬ್ಸ್ಕ್ರೈಬ್ ಮಾಡಿ. ಬಾಜುಕ್ಕೆ ಬರುವಂತಹ ಬೆಲ್ ಐಕಾನ್ ಒತ್ತಿ, ALL ಆಲ್ ಅಂತ ಬರ್ತದೆ, ಅದನ್ನು ಒತ್ತಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಗೆಳೆಯರೆ.